ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ದೋಷಾರೋಪ ಪಟ್ಟಿ ಸಲ್ಲಿಕೆಯನ್ನು ಮಾಡಿದ್ದಾರೆ ನ್ಯಾಯಾಲಯಕ್ಕೆ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿರುವಂತಹದ್ದು 4500 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ನ್ಯಾಯಾಲಯಕ್ಕೆ. ಈ ಮೂಲಕ 5 ಪ್ರತ್ಯೇಕ ವಿಭಾಗಗಳಾಗಿ ದೋಷಾರೋಪ ಪಟ್ಟಿ ಸಲ್ಲಿಕೆಯನ್ನು ಮಾಡಿದ್ದಾರೆ ಎಸಿಪಿ ಚಂದನ್ ಅವರು. ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷ್ಯವನ್ನು ಕೂಡ ಉಲ್ಲೇಖಿಸಿದ್ದಾರೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಚಾರ್ಜ್ ಶೀಟ್ ನ ಪ್ರತಿ ಇರುವಂತಹ ಬಾಕ್ಸ್ ಗಳನ್ನ ಪೊಲೀಸರ ಸುಪರ್ದಿಯೊಂದಿಗೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ವಿಜುವಲ್ಸ್ ಇದು. ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಾಗಿದೆ ಈ ಚಾರ್ಜ್ ಶೀಟ್ ನ ಪ್ರತಿಯನ್ನ. ಈಗ ದರ್ಶನ್ ಅಂಡ್ ಗ್ಯಾಂಗ್ ನ ಕುಕೃತ್ಯ, ಅವರು ನಡೆಸಿದಂತಹ ಅಟ್ಟಹಾಸ, ಅವರು ನಡೆದುಕೊಂಡಂತಹ ರೀತಿ ಎಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಲಾಗಿದೆ. ಅದಕ್ಕೆ ಬೇಕಾದಂತಹ ಸಾಕ್ಷ್ಯ, ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿ, ಅಲ್ಲಿ ಸಿಕ್ಕಂತಹ ವಸ್ತುಗಳು ಎಲ್ಲದರ ಬಗ್ಗೆಯೂ ಕೂಡ ಉಲ್ಲೇಖವಾಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟು, FSL ರಿಪೋರ್ಟು ಎಲ್ಲವನ್ನೂ ಕೂಡ ಅದರಲ್ಲಿ ಉಲ್ಲೇಖಿಸಲಾಗಿದೆ. ಇದೇ ಚಾರ್ಜ್ ಶೀಟ್ 17 ಜನ ಆರೋಪಿಗಳ ಭವಿಷ್ಯವನ್ನು ನಿರ್ಧರಿಸುತ್ತೆ. ಇದೇ ದೋಷಾರೋಪ ಪಟ್ಟಿ 17 ಜನ ಆರೋಪಿಗಳ ಹಣೆಬರಹವನ್ನು ನಿರ್ಧರಿಸುತ್ತೆ. ಅದೇ ಚಾರ್ಜ್ ಶೀಟ್ ನ ಪ್ರತಿಯನ್ನ ಈಗ ತೆಗೆದುಕೊಂಡು ಹೋಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ನೀವು ಪಬ್ಲಿಕ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇಡೀ ರಾಜ್ಯ ಮಾತ್ರವಲ್ಲ, ದೇಶದಲ್ಲಿಯೇ ಸಂಚಲನ ಮೂಡಿಸಿದಂತಹ ಘಟನೆ ಇದು. ಅಮಾಯಕ ರೇಣುಕಾಸ್ವಾಮಿಯನ್ನ 17 ಜನ ಅತ್ಯಂತ ಅಮಾನುಷ್ಯವಾಗಿ, ಅತ್ಯಂತ ಭೀಕರವಾಗಿ, ಅತ್ಯಂತ ಹೇಯವಾಗಿ ಹತ್ಯೆ ಮಾಡಿದಂತಹ ಘಟನೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ವಿಚಾರಣೆಯನ್ನು ನಡೆಸಲಾಗಿದೆ. 164 ಸ್ಟೇಟ್ಮೆಂಟ್ ಅನ್ನು ದಾಖಲಿಸಲಾಗಿದೆ. ಸ್ಥಳ ಮಹಜರನ್ನ ಮಾಡಲಾಗಿದೆ. FSL ರಿಪೋರ್ಟ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲವನ್ನೂ ಕೂಡ ಉಲ್ಲೇಖಿಸಿ ಅಳೆದು ತೂಗಿ ಈಗ 4500 ಪುಟಗಳ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿರುವಂತಹದ್ದು. ಈ ದೋಷಾರೋಪ ಪಟ್ಟಿ ಸಲ್ಲಿಕೆ ಈಗ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದ್ದಾರೆ ತನಿಖಾಧಿಕಾರಿಗಳು. 5 ವಿಭಾಗಗಳಾಗಿ ಪ್ರತ್ಯೇಕವಾಗಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 5 ವಿಭಾಗಗಳಾಗಿ. ವಿಭಾಗ ನಂಬರ್ 1 ಪ್ರಕರಣದ ಸಂಕ್ಷಿಪ್ತ ವರದಿ ಇದೆ. ಏನು ಎತ್ತ ಅನ್ನೋದರ ವರದಿ ಮೊದಲ ವಿಭಾಗದಲ್ಲಿ ಉಲ್ಲೇಖಿಸಿದ್ದಾರೆ. ವಿಭಾಗ ನಂಬರ್ 2 ದರ್ಶನ್ ಸೇರಿ 17 ಆರೋಪಿಗಳ ಸ್ವಇಚ್ಛಾ ಹೇಳಿಕೆ, ಇನ್ವೆಸ್ಟಿಗೇಷನ್ ನಲ್ಲಿ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್. ವಿಭಾಗ ನಂಬರ್ 3 ಪೊಲೀಸರು ಕಲೆಕ್ಟ್ ಮಾಡಿರುವಂತಹ ಸಾಕ್ಷಿಗಳು, ಅದೆಲ್ಲವೂ ಕೂಡ ವಿಭಾಗ ನಂಬರ್ 3 ಅಲ್ಲಿರುತ್ತೆ. ವಿಭಾಗ ನಂಬರ್ 4 ಮರಣೋತ್ತರ ಪರೀಕ್ಷೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಇದನ್ನ 4ನೇ ಭಾಗದಲ್ಲಿ ಸೇರಿಸಿದ್ದಾರೆ. ವಿಭಾಗ ನಂಬರ್ 5 FSL, CFSL ನ ವಿಶ್ಲೇಷಣೆಯನ್ನ ಮಾಡಿದ್ದಾರೆ. ಒಟ್ಟು 4500 ಪುಟಗಳು 5 ವಿಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ. ಒಂದೊಂದು ವಿಭಾಗದಲ್ಲಿ ಒಂದೊಂದು ವಿಚಾರವನ್ನ ಉಲ್ಲೇಖಿಸಿದ್ದಾರೆ. ಪ್ರಕರಣದ ಸಂಕ್ಷಿಪ್ತ ವರದಿ, ಯಾರು ಎತ್ತ, ಇವರು ಮಾಡಿರುವಂತಹ ಕೃತ್ಯ ಏನು, ಇವರು ಯಾರು ಎಲ್ಲದರನ್ನು ಕೂಡ ಮೊದಲ ಭಾಗದಲ್ಲಿ, 2ನೇ ಭಾಗದಲ್ಲಿ ಇವರೆಲ್ಲರೂ ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರಲ್ಲ, ಸ್ವಇಚ್ಛಾ ಹೇಳಿಕೆ, ಅದು 2ನೇ ಭಾಗದಲ್ಲಿದೆ. 3ನೇ ಭಾಗದಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಸಂಗ್ರಹಿಸಿರುವಂತಹ ಸಾಕ್ಷಿಗಳು, ಅವುಗಳನ್ನು ಉಲ್ಲೇಖಿಸಿದ್ದಾರೆ. 4ನೇ ಭಾಗದಲ್ಲಿ ಮರಣೋತ್ತರ ಪರೀಕ್ಷೆ, ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ತಪಾಸಣೆ ನಡೆಸಿದಂತಹ ರಿಪೋರ್ಟ್. 5ನೇ ವಿಭಾಗದಲ್ಲಿ FSL ರಿಪೋರ್ಟ್ ಜೊತೆಗೆ CFSL ನ ವಿಶ್ಲೇಷಣೆ. ಈ ದರ್ಶನ್ ಅವರ ಬಟ್ಟೆಯಲ್ಲಿ ಕಂಡಂತಹ ರಕ್ತ ಆಗಿರಬಹುದು, ಜೊತೆಗೆ ಪವಿತ್ರ ಗೌಡ ಚಪ್ಪಲಿಯಲ್ಲಿ ಸಿಕ್ಕಂತಹ ರಕ್ತ, ಅದೆಲ್ಲವನ್ನು ಕೂಡ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗಿತ್ತು. ಆ ಎಲ್ಲ ರಿಪೋರ್ಟ್ನ ಅಂಶಗಳನ್ನು ಕೂಡ ಉಲ್ಲೇಖಿಸಿದ್ದಾರೆ. ಒಟ್ಟು 5 ವಿಭಾಗಗಳಾಗಿ ವಿಂಗಡಿಸಿ ಡಿವೈಡ್ ಮಾಡಿ 4500 ಪುಟಗಳ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿ ಈಗ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿರುವಂತಹದ್ದು. ಇದೇ ಚಾರ್ಜ್ ಶೀಟ್ ಈಗ 17 ಜನ ಆರೋಪಿಗಳ ಟೆನ್ಷನ್ ಅನ್ನ ಜಾಸ್ತಿ ಮಾಡ್ತಾ ಇದೆ. 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 231 ಸಾಕ್ಷಿ, ನ್ಯಾಯಾಧೀಶರ ಮುಂದೆ 27 ಸಾಕ್ಷಿಗಳ ಹೇಳಿಕೆ, 164 ಸ್ಟೇಟ್ಮೆಂಟ್, ಪ್ರತ್ಯಕ್ಷದರ್ಶಿಗಳನ್ನ 3 ಜನ ಇದ್ದಾರೆ ಅನ್ನುವಂಥದ್ದು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹದ್ದು. ಚಾರ್ಜ್ ಶೀಟ್ ನಲ್ಲಿರುವಂತಹ ಅಂಶಗಳ ವಿವರಣೆಯನ್ನು ಕೊಡ್ತಾ ಇದ್ದೀವಿ. 3991 ಪುಟಗಳ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ದರ್ಶನ್ ಸೇರಿ 17 ಆರೋಪಿಗಳ ವಿರುದ್ಧ ಸಲ್ಲಿಕೆಯಾಗಿರುವಂತಹ ದೋಷಾರೋಪ ಪಟ್ಟಿ ಇದು. ಪೊಲೀಸರ ಇನ್ವೆಸ್ಟಿಗೇಷನ್ ನಲ್ಲಿ ಬರೋಬ್ಬರಿ 231 ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಅದು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಳಸಿದಂತಹ ಲಾಠಿ ಆಗಿರಬಹುದು, ರೀಪೀಸ್ ಆಗಿರಬಹುದು, ಅಲ್ಲಿ ಸಿಕ್ಕಂತಹ ವಸ್ತುಗಳು. ದರ್ಶನ್ ಗಿಲ್ಲ A1 ಆತಂಕ ಅನ್ನುವಂತಹ ಮಾಹಿತಿ ಸಿಗ್ತಾ ಇತ್ತು. ದರ್ಶನ್ ಗಿಲ್ಲ A1 ಆತಂಕ, ದರ್ಶನ್ ಅವರನ್ನ ಈ ಪ್ರಕರಣದಲ್ಲಿ A1 ಮಾಡಬಹುದು.
ಸಾಕ್ಷಿಗಳು ಅದನ್ನು ತೋರಿಸ್ತಾ ಇದೆ ಅನ್ನುವಂತಹ ಮಾಹಿತಿ ಪ್ರಾಥಮಿಕವಾಗಿ ಸಿಗ್ತಾ ಇತ್ತು. ಈಗ ಸಿಗ್ತಾ ಇರುವ ಮಾಹಿತಿಯ ಪ್ರಕಾರ ದರ್ಶನ್ ಅವರು ಈ ಪ್ರಕರಣದಲ್ಲಿ A1 ಆರೋಪಿ ಅಲ್ಲ. ಹಾಗಾದ್ರೆ ಈ ಪ್ರಕರಣದಲ್ಲಿ A1 ಆರೋಪಿ ಯಾರು ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ರೇಣುಕಾ ಸ್ವಾಮಿ ಹತ್ಯೆಯ ಕೇಸ್ನಲ್ಲಿ ಮೊದಲು A1 ಆರೋಪಿ ಆಗಿದ್ದು ಪವಿತ್ರ ಗೌಡ, A2 ಆರೋಪಿ ಆಗಿದ್ದು ದರ್ಶನ್. ಬಟ್ ಪೊಲೀಸರು ಸಂಗ್ರಹಿಸಿರುವಂತಹ ಸಾಕ್ಷಿಗಳು, ಪೊಲೀಸರ ಇನ್ವೆಸ್ಟಿಗೇಷನ್ ದರ್ಶನ್ ಅವರನ್ನೇ A1 ಮಾಡಬಹುದು ಅಂತ ಹೇಳಲಾಗ್ತಿತ್ತು. ಬಟ್ ಪವಿತ್ರ ಗೌಡ A1 ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದರ್ಶನ್ ಅವರನ್ನ ಯಥಾವತ್ತು A2 ಆರೋಪಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತಹದ್ದು. ಒಟ್ಟು 17 ಜನ ಆರೋಪಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ.